ಸೊ ನೆಕ್ಸ್ಟ್ ಸ್ಟೆಪ್ ನಾವು ಏನು ಮಾಡುವ ಅಂದರೆ ವಿಲ್ ಟ್ರೈ ಟು ಮೇಕ್ ಇಟ್ ಬಿಟ್ ಮೋರ್ ಇಂಟ್ರೆಸ್ಟಿಂಗ್. ಇದರಲ್ಲಿ ವಿಲ್ ಆಸ್ಕ್ ದ ಯೂಸರ್ ಫಾರ್ ಮಲ್ಟಿಪಲ್. ಈಗ ಯೂಸರ್ ಮಲ್ಟಿಪಲ್ ವರ್ಡ್ಸನ್ನ ಎಂಟ್ರಿ ಮಾಡಿದರೆ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ನೋಡುವ. ಸೊ ರನ್ ಮಾಡ್ತೇನೆ. ಇಲ್ಲಿ ಹಿಯರ್ ದೇರ್ ಅಂತ ಕೊಟ್ಟರೆ ಸದ್ಯಕ್ಕೆ ನನ್ ಅಂತ ಬರ್ತಾ ಇದೆ, ಆ್ಯಕ್ಚುಲಿ ಇಲ್ಲಿ ಅಲ್ಲಿ ಅಂತ ಬರಬೇಕು, ರೈಟ್? ಸೊ ಅದನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ನೋಡುವ. ಸೊ ವಾಟ್ ವಿ ಕ್ಯಾನ್ ಡೂ ಇಸ್, ಈ ಯೂಸರ್ ಎಂಟರ್ಡ್ ವರ್ಡ್ ಇರ್ತದಲ್ಲ ಅದನ್ನು ಸ್ಪ್ಲಿಟ್ ಮಾಡ್ಬೋದು. ನೀವು ಸ್ಪ್ಲಿಟ್ ಫಂಕ್ಷನ್ ಮುಂಚೆ ಯೂಸ್ ಮಾಡಿದರೆ ಅದರಲ್ಲಿ ಒಂದು ಸ್ಪೇಸ್ ಅಂತ ಹಾಕಿದರೆ ಅದನ್ನು ಸ್ಪ್ಲಿಟ್ ಮಾಡಿಬಿಟ್ಟು ಯು ಕ್ಯಾನ್ ಸೇವ್ ಇಟ್ ಇನ್ ಅ ವೇರಿಯೇಬಲ್. ಸೊ ಡಿಫ್ರೆಂಟ್ ವರ್ಡ್ಸ್ ಯೂಸ್ ಮಾಡಿಬಿಟ್ಟು ವಿಲ್ ಸಿ ವಾಟ್ ಇಸ್ ಪ್ರಿಂಟಿಂಗ್ ಇನ್ ವರ್ಡ್ಸ್, ಆಯಿತಾ? ದಿಸ್ ನಾನು ಪ್ರಿಂಟ್ ಮಾಡ್ತೇನೆ ವರ್ಡ್ಸ್, ಸಾರಿ ರೀಸೆಂಟರ್ ದೇರ್. ಸೊ ಕಾಮಾ ಸಪ್ರೇಟರ್ ಎರರ್ ಬರ್ತಾ ಇದೆ, ಸಿಂಪಲ್ ಆಗಿ ಹೀಗೆ ಕೊಟ್ಟು ರನ್ ಮಾಡುವ. ಓಕೆ, ಸೊ ಇಟ್ಸ್ ಸ್ಪ್ಲಿಟ್ಟಿಂಗ್. ನಿಮ್ಮ ಸ್ಪೇಸ್ ಇದ್ದುದಕ್ಕೆ ಹೀಗೆ ಕೊಟ್ಟರೆ ಸ್ಪ್ಲಿಟ್ ಮಾಡ್ತಾ ಇದೆ ವಿತ್ ಇಂಡಿವಿಜುವಲ್ ಸ್ಪೇಸ್ ಆ್ಯಕ್ಚುಲಿ. ಓಕೆ, ಸೊ ಅದನ್ನು ಇದು ಬಂದ ಮೇಲೆ ವಿ ವಿಲ್ ಟ್ರೈ ಟು ಯೂಸ್ ಅ ಫಾರ್ ಲೂಪ್. ಇಂಡಿವಿಜುವಲ್ ಸ್ಪ್ಲಿಟ್ ಆಗಿದೆಯಲ್ಲ ಅದಕ್ಕೆ ನಾವು ಫಾರ್ ಲೂಪ್ ಹಾಕಿಬಿಟ್ಟು ವಿಲ್ ಟ್ರೈ ಟು ಸಿ ಹೌ ಇಂಡಿವಿಜುವಲ್ ಆ್ಯಕ್ಸೆಸ್ ಮಾಡಿ ಅದನ್ನು ಆಮೇಲೆ ಕನ್ಸ್ಟ್ರಕ್ಟ್ ಮಾಡಿದರೆ ಆಯಿತು. ಓಕೆ, ಒಂದು ಫಾರ್ ಲೂಪ್ ಹಾಕ್ತೇನೆ. ಯಾವುದು ನಮಗೆ ಆ ಸಪ್ರೇಟ್ ವರ್ಡ್ಸ್ದು ಮೀನಿಂಗ್ಸ್ ಫೈಂಡ್ ಮಾಡಬೇಕಲ್ಲ. ಸೊ ಎವ್ರಿ ವರ್ಡ್ ಇನ್ ವರ್ಡ್ಸ್ ಯಾವುದು ನಿಮ್ಮದು ಡಿವೈಡ್ ಮಾಡಿದೆಯಲ್ಲ, ಈಗ ಯೂಸರ್ ಎಂಟ್ರಿ ಮಾಡಿರುವ ಹಿಯರ್ ದೇರನ್ನು ಸ್ಪೇಸ್ ಇರುವಲ್ಲಿ ಡಿವೈಡ್ ಮಾಡಿದೆ, ಅದು ಸ್ಪ್ಲಿಟ್ ಮಾಡಿದೆ. ಸ್ಪ್ಲಿಟ್ ಮಾಡಿದ್ದು ಹೀಗೆ ಒಂದು ಲಿಸ್ಟ್ ಆಫ್ ಒಂದು ಲಿಸ್ಟ್ ಆಫ್ ವರ್ಡ್ಸ್ ಆಗಿ ಡಿವೈಡ್ ಮಾಡಿದೆ. ಸೊ ನಾವೀಗ ಇಂಡಿವಿಜುವಲ್ ವರ್ಡ್ಸ್ ಸಿಕ್ಕಿದ ಮೇಲೆ ಆ ಇಂಡಿವಿಜುವಲ್ ವರ್ಡ್ಸಿನ ವ್ಯಾಲ್ಯೂ ನಮ್ಮ ಡಿಕ್ಷನರಿಯಲ್ಲಿ ಇದೆಯಾ ಅಂತ ಚೆಕ್ ಮಾಡೋದು. ಸೊ ದಟ್ಸ್ ದ ಐಡಿಯಾ. ಓಕೆ, ಸೊ ಅದಕ್ಕೆ ನಾನು ಪ್ರಿಂಟ್ ಈಗ ಆ ಇಂಡಿವಿಜುವಲ್ ವರ್ಡ್ಸ್ ಡಿಕ್ಷನರಿಯಲ್ಲಿ ಇದೆಯಾ ಅಂತ ನೋಡಬೇಕಷ್ಟೆ. ಸೊ ಯೂಸರ್ ಕೊಟ್ಟಿರೋ ವರ್ಡಿಗೆ ಆ ಸೆಟ್ ಆಫ್ ವರ್ಡ್ಸನ್ನು ನಾನು ಫಸ್ಟ್ ಬ್ರೇಕ್ ಮಾಡ್ತಾ ಇದ್ದೇನೆ. ಬ್ರೇಕ್ ಮಾಡಿದ ವರ್ಡ್ಸ್ ಡಿಕ್ಷನರಿಯಲ್ಲಿ ಇದೆಯಾ ಅಂತ ನಾವು ಚೆಕ್ ಮಾಡಬೇಕು ವಿತ್ ಅ ಗೆಟ್ ಫಂಕ್ಷನ್. ಆ್ಯಂಡ್ ಹೇಗೋ ಡೈನಮಿಕ್ ಇದೆಯಲ್ಲ, ಸೊ ವರ್ಡ್ಸ್ ಎವ್ರಿ ವರ್ಡ್, ರೈಟ್? ಸೊ ಇಲ್ಲಿ ನಾನು ಬ್ರೇಕ್ ಮಾಡಿದ್ದೇನೆ ಯೂಸಿಂಗ್ ಅ ಫಾರ್ ಲೂಪ್, ಅ ಲಿಸ್ಟ್ ಆಫ್ ವರ್ಡ್ಸ್, ರೈಟ್? ಸೊ ಅದು ನಾನು ಐ ಆಮ್ ಚೆಕಿಂಗ್ ನೌ. ಐ ವಿಲ್ ರನ್ ದಿಸ್ ಆ್ಯಂಡ್ ಸಿ ಹೌ ಇಟ್ ವರ್ಕ್ಸ್. ಫಸ್ಟಿಗೆ ಹಿಯರ್ ದೇರ್ ಅಂತ ಕೊಡ್ತೇನೆ. ಸೊ ಇಫ್ ಯು ಸಿ ಇಲ್ಲಿ ಇಟ್ಸ್ ರನ್ನಿಂಗ್ ದ ಲೂಪ್ ಅಗೇನ್. ಸೊ ವಿ ಆರ್ ರಿಯೂಸಿಂಗ್ ದ ಸೇಮ್ ಕಾನ್ಸೆಪ್ಟ್, ಫಾರ್ ಲೂಪಿನ ಕಾನ್ಸೆಪ್ಟ್ ಯೂಸ್ ಮಾಡಿಬಿಟ್ಟು ವಿ ಆರ್ ರನ್ನಿಂಗ್ ಥ್ರೂ ದ ಡಿಫ್ರೆಂಟ್ ವರ್ಡ್ಸ್ ಯೂಸಿಂಗ್ ಅ ಸ್ಪ್ಲಿಟ್, ಆಯಿತಾ? ನಾವೀಗ ಸ್ಪ್ಲಿಟ್ ನಮಗೆ ಸ್ಪೇಸ್ ಬೇಡ. ನಾವು ಒಂದು ಅಂಡರ್ಸ್ಕೋರ್ ಹಾಕಿ ನೋಡುವ. ಸೊ ಯೂಸರಿಗೆ ಅಂಡರ್ಸ್ಕೋರ್ ಹಾಕಲಿಕ್ಕೆ ಹೇಳಿದರೆ ಹಿಯರ್ ಅಂಡರ್ಸ್ಕೋರ್ ದೇರ್ ಅಂತ ಕೊಟ್ಟು 3 ವರ್ಡ್ ಹಾಕುವ, ಆಯಿತಾ? ಸೊ ಇಲ್ಲ ಅದರಲ್ಲಿ ದೇರ್ ಅಂತ ಹಾಕ್ತೇನೆ. ಇದು 3 ಬ್ರೇಕ್ ಆಗಿದೆ ಅಂಡರ್ಸ್ಕೋರ್ ಇದ್ದಿದ್ದಕ್ಕೆ. ಇದು ಸಿಕ್ಕಿದೆ, 2ನೇ ಸಿಕ್ಕಿದೆ, 3ನೇದಿಲ್ಲ, ರೈಟ್? ಸೊ ದಟ್ಸ್ ಹೌ. ಸೊ ದಿಸ್ ಇಸ್ ಅ ಸ್ಪ್ಲಿಟ್ ಫಂಕ್ಷನ್. ನೀವು ಅಂಡರ್ಸ್ಕೋರ್ ಸ್ಪ್ಲಿಟ್ ಫಂಕ್ಷನ್ಗೆ ಯಾವ ರೀತಿಯಲ್ಲಿ ನೀವು ಸ್ಪ್ಲಿಟ್ ಮಾಡಬೇಕು ಅಂತ ಹೇಳೋದು. ಅದು ಸ್ಪ್ಲಿಟ್ ಮಾಡಿ ನಿಮಗೆ ಒಂದು ವರ್ಡ್ಸಿನ ಲಿಸ್ಟ್ ಮಾಡಿ ಕೊಡ್ತದೆ ನಿಮಗೆ. ಹೀಗೆ ಆ ವರ್ಡ್ಸಿನ ಲಿಸ್ಟಲ್ಲಿ ನೀವು ಫಾರ್ ಲೂಪ್ ಹಾಕಿ ಯು ಆರ್ ಗೋಯಿಂಗ್ ಇಂಡಿವಿಜುವಲ್ ವರ್ಡ್ಸ್. ಇಂಡಿವಿಜುವಲ್ ವರ್ಡ್ಸ್ ನಿಮ್ಮ ಡಿಕ್ಷನರಿಯಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಬಿಟ್ಟು ಯು ಆರ್ ಪ್ರಿಂಟಿಂಗ್ ಇಟ್. ಸೊ ದಟ್ಸ್ ದ ಓವರ್ ಆಲ್ ಎಕ್ಸಸೈಸ್. ವಿ ಹ್ಯಾವ್ ಟಚ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್. ನಾವು ಮುಂಚೆ ಕಲ್ತಿರೋ ಕಾನ್ಸೆಪ್ಟ್ಸ್ ಎಲ್ಲ ಟಚ್ ಮಾಡಿದ್ದೇವೆ. ಆ್ಯಂಡ್ ದಟ್ಸ್ ಅಬೌಟ್ ಡಿಕ್ಷನರಿ. ನಾವು ಮೇ ಬಿ ವಿ ವಿಲ್ ಟ್ರೈ ಟು ರಿವಿಸಿಟ್ ವಾಟ್ ಆಲ್ ವಿ ಅಂಡರ್ಸ್ಟುಡ್. ಒಂದು, ವಿ ಟ್ರೈ ಟು ಡಿಫೈನ್ ಅ ಡಿಕ್ಷನರಿ, ಹೇಗೆ ಡಿಫೈನ್ ಮಾಡಬೇಕು, ಕೀ ಮತ್ತು ವ್ಯಾಲ್ಯೂ ಆ್ಯಂಡ್ ಡಿಫ್ರೆಂಟ್ ವ್ಯಾಲ್ಯೂಸ್. ಆ್ಯಂಡ್ ದೆನ್ ವಿ ಟ್ರೈ ಟು ಆ್ಯಕ್ಸೆಸ್ ಅ ವ್ಯಾಲ್ಯೂ, ಒಂದು ಯೂಸಿಂಗ್ ಅ ಕೀ ಯೂಸ್ ಮಾಡಿಬಿಟ್ಟು ಅದರ ವ್ಯಾಲ್ಯೂ ಹೇಗೆ ಆ್ಯಕ್ಸೆಸ್ ಮಾಡ್ಬೋದು ಅಂತ ನಾವು ಗೆಟ್ ಆಪರೇಟರ್ ಯೂಸ್ ಮಾಡಿದ್ವಿ. ಅದಾದ ಮೇಲೆ ವಿ ಟ್ರೈ ಟು ಬಿಲ್ಡ್ ಅ ಇಂಗ್ಲೀಷ್ ಕನ್ನಡ ಡಿಕ್ಷನರಿ. ಹೀಗೆ ಬಿಲ್ಡ್ ಮಾಡಿಬಿಟ್ಟು ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ಇಟ್. ಸೊ ನಾನು ನಿಮಗೆ ಡಿಕ್ಷನರಿ ಆ್ಯಸ್ ಅ ಡೇಟಾ ಸ್ಟ್ರಕ್ಚರ್ ಅರ್ಥ ಆಗಿದೆ ಅಂತ ತಿಳ್ಕೊತೇನೆ.